ಇಲ್ಲ ಅದೇ ಅರ್ಥ ಓಕೆ ಸಿಕ್ಸಿದೆಯಲ್ಲ ಕರೆಕ್ಟ್ ಅದು ಹಿಡಿದಿಲ್ಲ ಇಷ್ಟ ಇಕ್ಕದು ಹಿಡಿದಿಲ್ಲ ಇಷ್ಟಾಗ ಅರ್ಧಡಿ ಸರಿ ಹಾಂ ಮುಂದೆ ಉಲ್ಟ ಹೋಗ್ಬೇಕಲ್ಲ ಹಂಗೆ ಹೋಗು ಮಾತಾಡಿ ವಿಡಿಯೋ ಮಾಡ್ಕೊಂತಾರೆ ಸುಮ್ಮನೆ ಒಳ್ಳೇದು ಮಂಜಣ್ಣ ಏನು ಮಾಡ್ತಾ ಇದೆಯಾ? ಗಿಡ ಇಕ್ತಾ ಇದ್ದೀವಿ. ಯಾವ ಗಿಡ? ದಾಳಂಬ್ರೆ ಗಿಡ. ದಾಳಿಂಬ್ರೆ ತೋಟ ಕಟ್ತಾ ಇದೆಯಾ? ದಾಳಂಬ್ರೆ ತೋಟ ಕಟ್ತಾ ಇದ್ದೀವಿ. ಒಳ್ಳೇದಾಯ್ತು. ಯಾರು ಎಲ್ಲ ಪ್ರಸಾದ ಅಣ್ಣಾರು ಇಡ್ತಾ ಇರೋದು? ಪ್ರಸಾದ ಅಣ್ಣಾರು ಇದ್ದಾರೆ. ಇಲ್ಲೇ ಡ್ರಿಪ್ಪು ಎಲ್ಲ ಅವರೇ ಮಾಡಿರೋದು. ಇಡ್ತಾ ಇದ್ದಾರೆ. ಅಣ್ಣ ಹೇಳಣ್ಣ. ದಾಳಿಂಬ್ರೆ ಗಿಡ ಇಡ್ತಾ ಇದ್ದೀವಿ. ಇದು ಹಿಂಗೆ ಡಿಸ್ಟೆನ್ಸ್ ಬಂದು 8 ಅಡಿ ಒಂದು. 8 ಅಡಿ ಹಿಂಗೆ ಲೈನ್ಗೆ. ಹಿಂಗೆ ಡಿಸ್ಟೆನ್ಸ್ ಬಂದು 9 ಅಡಿ ಒಂದು. ಈ ಕಡೆ ಯಾಕೆ ಹಿಂಗೆ 9 ಅಡಿ ಹಿಂಗೆ 8 ಅಡಿ? ಇದು ಟ್ಯಾಕ್ಟ್ರ್ ಓಡಾಡಬೇಕು. ಟ್ಯಾಕ್ಟ್ರ್ ಓಡಾಡೋದ್ರಿಂದ ನಾವು ಸ್ವಲ್ಪ ಫ್ರೀ ಬೇಕಾಗುತ್ತೆ. ಹಂಗಾಗಿನ 8 ಅಡಿ 9 ಅಡಿ ದಾಯ ಮಾಡಿದ್ರೆ ಸೂಕ್ತ ಅಂತ ಅನ್ನಿಸ್ತು. ಅದೇ ಥರನೇ ಮಾಡ್ತಾ ಇದ್ದೀವಿ. ಇದು ಡ್ರಿಪ್ ಎಲ್ಲ ನೀವೇ ಮಾಡಿದ್ದಾ? ಡ್ರಿಪ್ ಎಲ್ಲ ನಾವೇ ಮಾಡಿದ್ದು. ಓಕೆ ಓಕೆ ಓಕೆ. ಏನು ಅನುಭವ ಇದು ನಿಮಗೆ ಡ್ರಿಪ್ಪು ಮಾಡೋದು? ಡ್ರಿಪ್ಪಿಂದ ನಮಗೆ ಮುಂಚೆಯಿಂದಲೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹಂಗಾಗಿ ನಾವು ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡ್ಕೊಡ್ತಾ ಇದ್ದೀವಿ. ಓಕೆ ಓಕೆ. ಮುಂದೆ ಹಿಂದೆ ಇದೇ ಥರ ಡ್ರಿಪ್ ಎಲ್ಲ ಮಾಡಿದ್ದೀವಿ. ಇದೇ ಥರ ಎಲ್ಲ ಮಾಡಿದ್ದೀವಿ. ದಾಳಿಂಬೆ ಎಲ್ಲ ಇಟ್ಟಿದ್ದೀರಾ ಹಿಂದೆ? ದಾಳಿಂಬ್ರೆ ಎಲ್ಲ ಇಟ್ಟಿದ್ದೀವಿ ನಾವು. ಸ್ವಂತದ್ದು ತೋಟ ಐತೆ. ಅದೇ ಥರನೇ ಮಾಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಇದು ಎಷ್ಟು ವರ್ಷ ಬರೋದು ಇದು ದಾಳಿಂಬೆ? ಇದು ವರ್ಷದ ಮೇಲೆ 2 ತಿಂಗಳಿಗೆ ಬರುತ್ತೆ ದಾಳಿಂಬೆ. ಬೆಳಿಗ್ಗೆ ಬಿಡ್ಬೋದು. ಗಿಡ ಗ್ರೋತ್ ಆಗಿ ಚೆನ್ನಾಗಿ ಬಂದರೆ ವರ್ಷದ ಮೇಲೆ 2 ತಿಂಗಳಿಗೆ ನಾವು ಬೆಳಿಗ್ಗೆ ಬಿಡ್ಬೋದು. ಇಲ್ಲಾಂದರೆ ಇನ್ನೂ ಒಂದು 2 ಮಂತ್ಸ್ ಬಿಟ್ಕೊಂಡಾದ್ರೂ ಲೇಟಾಗಿ ಮಾಡ್ಬೋದು ದಾಳಿಂಬ್ರೆ. ಬೆಳಿಗ್ಗೆ ಬಿಟ್ಟಾದ್ಮೇಲೆ ಎಷ್ಟು ತಿಂಗಳು ಬೇಕಾಗುತ್ತೆ ಇದು ಬರೋಕ್ಕೆ? ಇದು ಬರೋದಕ್ಕೆ ನಿಮಗೆ 5 ತಿಂಗಳಿಂದ ಬರುತ್ತೆ. 5 ತಿಂಗಳು ವಸ್ತತಿ. 5 ತಿಂಗಳು. ಬೆಳೆ ನೀವು ಇವತ್ತು ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಇತ್ರಲ್ಲಿ ಹೊಡೆದು ಅದು ಬರ್ಬೇಕಂದ್ರೆ 5 ತಿಂಗಳು ಬೇಕಾಗುತ್ತೆ ಕಂಟಿನ್ಯೂಸ್. ಇದಕ್ಕೆ ಮಳೆ ಜಾಸ್ತಿ ಇದ್ರೆ ಒಳ್ಳೇದಾ, ಮಳೆ ಇರಬಾರ್ದಾ? ಮಳೆ ಆದಷ್ಟು ಒಂದು ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು ಇದಕ್ಕೆ. ಮಳೆ ಜಾಸ್ತಿ ಬಂದರೆ ಏನು ತೊಂದರೆ ಆಗುತ್ತೆ? ಮಳೆ ಜಾಸ್ತಿ ಬಂದರೆ ಕೊಳೆ ರೋಗಗಳು ಜಾಸ್ತಿ ಆಗ್ತವೆ. ಕೀಟಗಳು, ಹುಲ್ಲು ಎಲ್ಲ ಬೆಳೀತದಲ್ಲ, ರೋಗಗಳು ಜಾಸ್ತಿ ಆಗ್ತವೆ. ಆದಷ್ಟು ಮಳೆ ಅವಾಯ್ಡ್ ಆದರೆ ಚೆನ್ನಾಗಿರುತ್ತೆ ಇದಕ್ಕೆ. ಇತ್ತೀಚೆಗೆ ಈ ಕಡೆ ಜಾಸ್ತಿ ದಾಳಿಂಬೆ ಇಡ್ತಾ ಇದ್ದಾರಾ ಅಥವಾ ಮುಂಚೆಯಿಂದ? ಇಲ್ಲ, ಮುಂಚೆಯಿಂದಲೂ ಇಡ್ತಾ ಇದ್ದಾರೆ. ಅಲ್ಲ, ಈಗೇನ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಕಡಿಮೆ ಆಗಿತ್ತು, ತಿರುಗಿ ಈಗ ಅಲ್ಲೇ ರೀಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ತಿರುಗಿ ರೀಸ್ಟಾರ್ಟ್ ಎಲ್ಲ ನೆಕ್ಸ್ಟ್ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ದಾಳಿಂಬೆನೆ. ಒಳ್ಳೆ ರೇಟ್ ಸಿಗ್ತಾ ಇದೆಯಾ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಸಿಗುತ್ತಾ ಬಿಡುತ್ತಾ, ರೈತರು ಅದನ್ನ ಯೋಚನೆ ಮಾಡ್ತಿಲ್ಲ. ಈಗ ಬೇರೆ ಕ್ರಾಪ್ ಮಾಡಿದ್ರೆ ವರ್ಷಕ್ಕೆ 2 ಟೈಮು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇದು ಒಂದೇ ಟೈಮ್. ಇದು ಅಟ್ ಎ ಟೈಮ್ ಈಗ ಗಿಡ ಹಾಕಿದೀವಿ ಅಂದರೆ ಅದಕ್ಕೆ ಏನಿದ್ರು ಔಷಧಿ ಅದಕ್ಕೆ ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಬಿಟ್ಟರೆ ಇದಕ್ಕೆ ನೆಕ್ಸ್ಟು ಇದಕ್ಕೇನೋ ಹೊಸ್ದಾಗೆ ಗಿಡ ತರಬೇಕು, ನೆಡಬೇಕು, ತಿರುಗಿ ಉಳುಮೆ ಮಾಡಿಸ್ಬೇಕು. ಆ ಥರ ಖರ್ಚುಗಳು ಕಡಿಮೆ ಬರ್ತಾ ಇದೆ. ಇನ್ನೊಂದು ಇದಕ್ಕೆ ಲೇಬರ್ಗಳು ಕಡಿಮೆ ತಾಗುತ್ತೆ. ಮನೆಯವ್ರೆ ಎತ್ಕೊಂಡು ಇಬ್ರು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಇದು ಎಷ್ಟು ಎಕರೆಗೆ ಇಡ್ತಾ ಇದ್ದೀರಿ ಈಗ? ಇದು 2 ಎಕರೆಗೆ. ಎಷ್ಟು ಗಿಡ ಇಡ್ತಾ ಇದೆ ಈಗ? 1200 ಗಿಡ ಇಡ್ತೈತಿ. 2 ಎಕರೆಗೆ? 2 ಎಕರೆ. ಗಿಡಗಳೆಲ್ಲ ಎಲ್ಲಿಂದ ತಂದ್ರಿ? ಇದೆಲ್ಲನ ಬಿಜಾಪುರದಿಂದ ತರಿಸಿದ್ವಿ. ಬಿಜಾಪುರದಿಂದ. ಚೆನ್ನಾಗಿದ್ಯಾ? ಗಿಡ ಚೆನ್ನಾಗಿದೆ. ಕ್ವಾಲಿಟಿ ಆಗಿದೆಯಾ? ಕ್ವಾಲಿಟಿ ಆಗಿದೆ. ಪ್ರಾಬ್ಲಮ್ ಏನಿಲ್ಲ. ಇದೇನ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಮಾಹಿತಿ ಪಡ್ಕೊಂಡ್ರೆ ಅಥವಾ ನೀವೇ ಇಡ್ತಾ ಇದ್ದೀರಾ? ಇನ್ನೂ ಏನು ನಾವು ಮಾಹಿತಿ ಇಲ್ಲ. ಈಗ ಅದೇ ಓನರು ಮೀಟ್ ಮಾಡ್ಬೇಕಂತ ಇದ್ದಾರೆ ಅವರು. ಬೇರೆ ಬೇರೆ ಈ ಥರ ಡ್ರಿಪ್ಗೆಲ್ಲ ಬೇರೆ ಬೆಳೆಗೆಲ್ಲ ಮಾಡ್ಕೊಡ್ತೀರಾ? ಬೇರೆ ಬೆಳೆಗೆ ಎಲ್ಲದಕ್ಕೂ ಮಾಡ್ತೀನಿ ನಾವು. ಯಾರು ಕರೆದ್ರು ಹೋಗ್ತೀರಾ? ಯಾರು ಕರೆದ್ರು ಹೋಗ್ತೀವಿ. ನಮ್ಮ ಲೋಕಲಲ್ಲಿ ಇಲ್ಲೇ. ಈಗ ಹೊರಗಡೆ ಆಂಧ್ರಗೆಲ್ಲ ಕರೆದ್ರೆ ಅಕ್ಕಪಕ್ಕ ಗಡಿ ಭಾಗಗಳಾಗಿ ಎಲ್ಲೇ ನಮಗೆ ನಿಯರ್ ಆದರೆ ಹೋಗ್ಬರ್ತೀವಿ ನಾವು. ಮಾಡ್ತೀವಿ. ಏನು ಚಾರ್ಜ್ ಹೆಂಗೆ ಮಾಡ್ತೀರಾ? 1 ಎಕರೆ ಮೇಲೆ ಅಥವಾ ಡ್ರಿಪ್ ಮೇಲೆ? ಅದು ನೋಡ್ಕೊಂಡು ಅಲ್ಲಿ ಡಿಸೈಡ್ ರೈತರ ಹತ್ರ ಮಾತಾಡ್ಕೊಂಡು ಇದು ಮಾಡ್ತೀವಿ. ಅನ್ನೋದೇನಿಲ್ಲ. ಡಿಮ್ಯಾಂಡ್ ಏನಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. 2 ಎಕರೆಗೆ 1200 ಗಿಡ ಇಡ್ತಾ ಇದ್ದೀರಾ? 2 ಎಕರೆ 1200.
ಇದ್ರ ಮಧ್ಯೆ ಇನ್ನೊಂದು ಏನೋ ಕ್ರಾಪ್ ಹಾಕ್ಬೋದಾ ಈಗ? ಕ್ರಾಪು ಪಪ್ಪಾಯ ಇಡ್ಬೋದು. ಹಾಂ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಒಟ್ಟಿಗೆ ಮಾಡ್ಕೋಬೋದು, ಏನು ಬೇಕಾದ್ರೂ ಬೆಳ್ಕೋಬೋದು. ಈಗ ಸೆಂಟ್ರಲ್ಲಿ ಇದನ್ನ 1 ವರ್ಷದ ಮೇಲೆ 2 ತಿಂಗಳು ಬೇಕಲ್ವಾ? ಹೌದೌದು. ಆ ಸೆಂಟ್ರಲ್ಲಿ 3 ತಿಂಗಳು ಕ್ರಾಪ್ ಯಾವ ಬೇಕಾದ್ರೂ ಬೆಳ್ಕೋಬೋದು. ಈಗ ಇಲ್ಲಿ 8 ಅಡಿ ಬಿಟ್ಟಿದ್ದೀನಿ ಅಂದ್ರಲ್ಲ, ಹಾಂ, ಮಧ್ಯದಲ್ಲಿ ಏನಾದರೂ ಬೆಳ್ಕೋಬೋದು ಈಗ? ಹಾಂ ಬೆಳ್ಕೋಬೋದು. ಏನಂದ್ರೆ ಅದೇ ನೀವು ಟ್ಯಾಕ್ಟ್ರಿ ಓಡಾಡ್ಸೋಕೆ ಏನಾದರೂ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಹಾಂ 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 ಹಾಂ. ಇದು ಒಂದೇ ಬೆಳೆ ಅದು ಒಟ್ಟಾಗೆ ಡಬಲ್ ಇದಕ್ಕೆ ತೊಂದರೆ ಏನಾಗಲ್ವಾ? ಈಗ ಪಪ್ಪಾಯ ಹಾಕಿದ್ರೆ ಏನು ತೊಂದರೆ ಏನಿಲ್ಲ, ಗಿಡ ಅದು ತನ್ನಷ್ಟಕ್ಕೆ ತಂದು ಬೆಳ್ಕೊಂತ ಇರುತ್ತೆ. ಅಂದರೆ ಅದರಿಂದ ಇದ್ರ ಕೊಯ್ರೇಸು ಏನೇ ಆ ಥರ ಏನು ನೋ ಪ್ರಾಬ್ಲಮ್. ಪ್ರಾಬ್ಲಮ್ಸ್ ಏನಿಲ್ಲ. ಸ್ನೇಹಿತರೆ ನೋಡಿದ್ರಲ್ಲ, ಈ ದಾಳಿಂಬೆ ಬೆಳೆ ಡಿಸ್ಟೆನ್ಸು ಮಿನಿಮಮ್ 8 ಅಡಿ ಬಿಡ್ತಾರೆ, ಕೆಲವರು 6 ಅಡಿ ಬಿಡ್ತಾರೆ, ಕೆಲವರು 10 ಅಡಿ ಬಿಟ್ಕೊಂಡಿರ್ತಾರೆ. ಯಾಕಂದರೆ ಮಧ್ಯದಲ್ಲಿ ಈ ಕಳೆ ಹೊಡೆದಾಗ ಹುಟ್ಟಿದಾಗ ರೋಡ್ ಹೊಡಿಯೋದಕ್ಕೆ ಅಂತೇಳಿ ಟ್ಯಾಕ್ಟ್ರ್ ಓಡಾಡೋದಕ್ಕೆ ಅಂತೇಳಿ ಇಷ್ಟೆಲ್ಲ ಬಿಟ್ಕೋತಾರೆ. ನೋಡಿ, ನೀವೇನಾದರೂ ದಾಳಿಂಬೆ ಬೆಳೆ ಆಗಲಿ ಅಥವಾ ಬೇರೆ ಪಪ್ಪಾಯಿ ಅಥವಾ ಏನಾದರೂ ಬೆಳೆ ಇಡಬೇಕು ಅಂದರೆ ಈ ಸುತ್ತಮುತ್ತ ಶಿರಾ ತಾಲೂಕ್ನಾಗ ಎಲ್ಲಿದ್ರು ಬರ್ತಾರೆ. ಡ್ರಿಪ್ ಏನಾದ್ರು ಮಾಡಬೇಕು ಅಂತಂದರೆ ಇವರು ಪ್ರಸಾದ್ ಅಂತ ಹೇಳ್ಬಿಟ್ಟು ಇವರು ನಂಬರ್ ಇಲ್ಲಿ ಡಿಸ್ಪ್ಲೇಲಿ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ನಿಮಗೆ ಡ್ರಿಪ್ಪಿಂದೆಲ್ಲ ಐಡಿಯಾ ಕೊಡ್ತಾರೆ. ಆಮೇಲೆ ಡಿಮ್ಯಾಂಡ್ ಏನು ಮಾಡಲ್ಲ ಜಾಸ್ತಿ, ರೈತರು ಹೆಂಗೆ ಅಡ್ಜಸ್ಟ್ ಆಗ್ತಾರೋ ಹಂಗೆ ಮಾಡ್ಕೊಂಡು ಇದು ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಆದ ಕಾರಣ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ರೈತರಿಗೆ ಉಪಯೋಗ ಆಗಲಿ ಅಂತ ಅಷ್ಟೇ ಉದ್ದೇಶ, ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ. ನೋಡಿ, ಸಂಪರ್ಕಿಸಿ ಏನಾದರೂ ಬೇಕಂದರೆ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ.